ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ಇವತ್ತಿನ ದಿನ ಮಾರ್ಕೆಟ್ ಒಂದು ತುಂಬಾ ಬೋರಿಂಗ್ ಸೆಷನ್ನೇ ಆಗಿತ್ತು. ಸೊ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಮೊದಲನೆಯ 15 ನಿಮಿಷ ಅಥವಾ 25 ನಿಮಿಷ ಬಿಟ್ರೆ ಆ ಮೂಮೆಂಟ್ ಅಲ್ಲಿ ದಿನವೆಲ್ಲ ನಿಫ್ಟಿ ಟ್ರೇಡ್ ಆಗಿ ಕ್ಲೋಸ್ ಆಯಿತು. ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ಮೂಮೆಂಟಮ್ ಏನು ತೋರಿಸ್ತಾ ಇತ್ತು, ಆದರೆ ಬ್ಯಾಂಕ್ ನಿಫ್ಟಿ ಅಗೇನ್ ಆ ಮೂಮೆಂಟಮ್ನ ಕೂಡ ಫೇಲ್ ಮಾಡಿ ಅಗೇನ್ 10 ಡೇ ಮೂವಿಂಗ್ ಆವರೇಜ್ ಹತ್ರನೇ ದಿನವೆಲ್ಲ ಟ್ರೇಡ್ ಆಯಿತು. ಸೊ ಆ್ಯಕ್ಚುಲಿ ನಾವು ನಿಫ್ಟಿ ಮೂಮೆಂಟಮ್ನ ನೋಡಿದ್ರೆ ದಿನದ ಹೈ ಲೋ ಒಳಗಡೆ ಅಂದರೆ ಓನ್ಲಿ 60 ಪಾಯಿಂಟ್ಸ್ ರೇಂಜಲ್ಲಿ ನಿಫ್ಟಿ ಟ್ರೇಡ್ ಆಯಿತು. ಸೊ ಅದನ್ನು ನಾವು ಸ್ಕ್ರೀನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಸೊ ಆ್ಯಕ್ಚುಲಿ ನಾವು ಪ್ರೀವಿಯಸ್ ವೀಕ್ಗಳಲ್ಲಿ ನಾವು ನೋಡ್ತಾನೆ ಇದ್ವಿ, ಇಸ್ರೇಲ್ ಇರಾನ್ ಮಧ್ಯೆ ಕಾನ್ಫ್ಲಿಕ್ಟ್ ನಡೀತಾ ಇತ್ತು, ಅದಕ್ಕಾಗಿ ಮಾರ್ಕೆಟಲ್ಲಿ ಹೈ ಟೆನ್ಷನ್ ಇತ್ತು. ಸೊ ಅಲ್ಲಿಂದ ಮಾರ್ಕೆಟಲ್ಲಿ ಯಾವಾಗ ಯುದ್ಧ ಸೀಸ್ ಫೈರ್ ಅಂತ ಅನೌನ್ಸ್ಮೆಂಟ್ ಬಂತು, ಅಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಏನು ಬಂತು. ಆದರೆ ಅಲ್ಲಿಂದ ಅಗೇನು ಮಾರ್ಕೆಟಲ್ಲಿ ಒಂದು ಬೋರಿಂಗ್ ಸೆಷನ್ ನಡೀತಾ ಇದೆ. ಫುಡ್ ಸೈಡಲ್ಲಿ ಪೊಸಿಷನ್ ತಗೊಂಡ್ರೆ ಕೂಡ ಅದನ್ನು ಭಾಳ ಸಸ್ಟೈನ್ ಆಗ್ತಾ ಇಲ್ಲ. ಗಾಲ್ ಸೈಡಲ್ಲಿ ಪೊಸಿಷನ್ ತಗೊಂಡ್ರೆ ಕೂಡ ಅಲ್ಲಿ ಸಸ್ಟೈನ್ ಆಗ್ತಾ ಇಲ್ಲ. ಅದರಲ್ಲಿ ಇವತ್ತಿನ ದಿನ ಮಾತ್ರ ತುಂಬಾ ಬೋರಿಂಗ್ ಸೆಷನ್ ಆಗಿತ್ತು. ಸೊ ಮಾರ್ಕೆಟಲ್ಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಇಂಡಿಯಾ ಯು ಎಸ್ ಮಧ್ಯೆ ಟ್ರೇಡ್ ಡೀಲ್ ಆಗ್ಬೋದು ವೀಕೆಂಡಲ್ಲಿ. ಸೊ ಹಾಗಾಗಿ ನಾವೊಂದು ಒಳ್ಳೆ ಗ್ಯಾಪ್ ಅಪ್ ಹಾಗೂ ನೆಕ್ಸ್ಟ್ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದರೆ ಟ್ರೇಡ್ ಡೀಲ್ ಆಗ್ದೇನೆ ಭಾರತದ ಅಫಿಷಿಯಲ್ಸ್ ಭಾರತಕ್ಕೆ ರಿಟರ್ನ್ ಬಂದಿದ್ದಾರೆ. ಟ್ರೇಡ್ ಡೀಲ್ ಆಗಲಿಲ್ಲ, ಇನ್ನೂ ಇದು ಪೆಂಡಿಂಗ್ ಆಗಿದೆ. ಸೊ ಇವತ್ತಿನ ದಿನ ಸ್ಮಾಲ್ ಟ್ರೇಡ್ ಡೀಲ್ ಬರ್ಬೋದು ಅಂತ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಆ ರೀತಿ ಏನಾದರೂ ಬಂದರೆ ಸ್ವಲ್ಪ ಮೂಮೆಂಟಮ್ನ ನೋಡ್ಬೋದು. ಇನ್ನು ನಾಳೆ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ, 8th ಜುಲೈ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಾದರೂ ಸ್ವಲ್ಪ ಮೂಮೆಂಟಮ್ ಸಿಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ಮತ್ತೊಂದು ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ನಾವು ಎಕ್ಸ್ಪೈರಿ ಇರೋ ಕಾರಣ ಒಂದು ಹೈ ವಾಲಟಿಲಿಟಿನ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಎವ್ರಿ 1 ಅವರಲ್ಲಿ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗ್ತಿದೆ ಅಂತ ನೋಡಿ ಪೊಸಿಷನ್ಸ್ ತಗೊಳ್ಳೋದ್ರಿಂದ ಸೊ ನಮ್ಮ ಲಾಸಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಮಂಗಳವಾರ ಎಕ್ಸ್ಪೈರಿ ಇರೋ ಕಾರಣ ಆದಷ್ಟು ನಾವು ಮಲ್ಟಿಪಲ್ ಟ್ರೇಡ್ಸ್ನ ಅವಾಯ್ಡ್ ಮಾಡಿ ಓನ್ಲಿ 1 or 2 ಒಳ್ಳೆ ಪೊಸಿಷನಲ್ ಟ್ರೇಡ್ನ ತಗೊಂಡು ಅದಕ್ಕೆ ತಕ್ಕಂಗೆ ನಾವು ನಮ್ಮ ಟ್ರೇಡಲ್ಲಿ ಪ್ರಾಫಿಟ್ನ ಮಾಡ್ಬೋದು. ಆದಷ್ಟು ನಾವು ನೇಕ್ಡ್ ಕಾಲ್ನ ಅವಾಯ್ಡ್ ಮಾಡಿ ಬುಲ್ ಕಾಲ್ ಸ್ಪ್ರೆಡ್ನ ಪ್ಲ್ಯಾನ್ ಮಾಡಿದ್ರೆ ಈ ಮಾರ್ಕೆಟಲ್ಲಿ ಒಳ್ಳೆ ಪ್ರಾಫಿಟ್ನ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಈಗ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ 8 ಜುಲೈ ಯಾವ ರೀತಿ ಪೊಸಿಷನ್ ತಗೋಬೇಕು ಅಂತ. ಸೊ ಇಲ್ಲಿ ನಾವು ಮೊದಲೇದಾಗಿ ಆಪ್ಷನ್ ಚೈನ್ನ ಚೆಕ್ ಮಾಡೋಣ ಯಾವ ರೀತಿ ಈಗ ಬೀಟ್ ಆಗಿದೆ ಅಂತ. ಸೊ ಮೊದಲೇದಾಗಿ ನಾವು ಇಲ್ಲಿ ಸೆನ್ಸೆಕ್ಸ್ ಆಪ್ಷನ್ ಚೈನಲ್ಲಿ ಇದ್ದೀವಿ. ಸೆನ್ಸೆಕ್ಸ್ಗೆ ಈಗಿನ ಲೆವೆಲಿಂದ ನೆಕ್ಸ್ಟ್ ಸೆನ್ಸೆಕ್ಸ್ ಈಗ 83,400 ಹತ್ರ ಇದೆ. ಸೊ ನೆಕ್ಸ್ಟ್ 100 ಪಾಯಿಂಟ್ಸಲ್ಲೇ 83,500 ಹತ್ರ ರೆಸಿಸ್ಟೆನ್ಸ್. ಅಲ್ಲಿಂದ ನೆಕ್ಸ್ಟ್ 500 ಪಾಯಿಂಟ್ಸ್ ದೂರದಲ್ಲಿ ಅದು 84,000 ಹತ್ರ ರೆಸಿಸ್ಟೆನ್ಸ್ ಇದೆ. ಸಪೋರ್ಟ್ ಅಂತ ಬಂದರೆ ಕೆಳಗಡೆ 83,000 ಹತ್ರ ಇದೆ. ಸೊ ಅದನ್ನೇ ನಾವು ನಿಫ್ಟಿನಲ್ಲಿ ಕೂಡ ನೋಡಿದ್ರೆ ನಿಫ್ಟಿ ಈಗ 25,450 ಹತ್ರ ಕ್ಲೋಸ್ ಆಗಿದೆ. ಇಮಿಡಿಯೇಟ್ ರೆಸಿಸ್ಟೆನ್ಸು 25,500. ಇದ್ರ ಮೇಲೆ ನಿಫ್ಟಿ ಸಸ್ಟೈನ್ ಆದರೆ ಸ್ಮಾಲ್ ರೆಸಿಸ್ಟೆನ್ಸು 25,600. ಸೊ ಅದಾದಮೇಲೆ ಅಷ್ಟೇನು ರೆಸಿಸ್ಟೆನ್ಸ್ ಇಲ್ಲಿ ಕಾಣ್ತಾ ಇಲ್ಲ. ಸಪೋರ್ಟ್ ಅಂತ ಬಂದರೆ ಫಸ್ಟ್ 100 ಪಾಯಿಂಟ್ಸ್ ದೂರದಲ್ಲಿ ಅದು 25,400, 25,300 ಹತ್ರ ಮೇಜರ್ ಸಪೋರ್ಟ್ ಇದ್ದಾವೆ. ಸೊ ಇದನ್ನ ನಿಫ್ಟಿ ಬ್ರೇಕ್ ಮಾಡೋದು ಕಷ್ಟ ಅಂತ ಅನಿಸುತ್ತೆ. ಇದನ್ನ ಬಿಟ್ಟರೆ FIs ಡೇಟಾನ ನಾವು ನೋಡಿದ್ರೆ FIs ಜುಲೈ ಮಂತಲ್ಲಿ ಫಸ್ಟ್ 4 ಡೇಸ್ ಸೆಲ್ಲಿಂಗಲ್ಲಿದ್ದರು. ಆದರೆ 7 ಜುಲೈ ಇವತ್ತಿನ ದಿನ ಸೋಮವಾರ ಅರೌಂಡ್ 321 crores ಅಷ್ಟು ಕಡಿಮೆ ವಾಲ್ಯೂಮಲ್ಲಿ ಆದರೂ ಕೂಡ ಇಲ್ಲಿ ಸ್ವಲ್ಪ ಬೈಯಿಂಗ್ನ ತೋರಿಸ್ತಿದ್ದಾರೆ. ಅದೇ DIs ಕೂಡ ಡಾಟಾ ಇಲ್ಲಿ ಬೈಯಿಂಗ್ ಬರ್ತಾ ಇದೆ. ಹಾಗೂ ನೀವು ಇಲ್ಲಿ ಗ್ರಾಸ್ ಪರ್ಚೇಸ್ ಗ್ರಾಸ್ ಸೇಲ್ಸ್ನ ನೋಡಿದ್ರೆ ಇಲ್ಲಿ ಕೂಡ ಸ್ವಲ್ಪ ವಾಲ್ಯೂಮ್ ಕಡಿಮೆ ತೋರಿಸ್ತಾ ಇದೆ ಕಳೆದ 2 ದಿನದಲ್ಲಿ. ಏತಕ್ಕಂತ ನಿಮಗೆ ಗೊತ್ತಿದ್ರೆ ತಿಳಿಸಿ. ಸೊ ಇದ್ರ ಬಗ್ಗೆ ನಾವು ನಾಳೆ ದಿನ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನು ಈಗ ನಿಫ್ಟಿನಲ್ಲಿ ಈಗಿನ ಲೆವೆಲಿಂದ ಯಾವ ರೀತಿ ಪೊಸಿಷನ್ ತಗೋಬೇಕು ಅಂತ ನೋಡಿದ್ರೆ ನಿಫ್ಟಿ ಈಗ 25,461 ಹತ್ರ ಕ್ಲೋಸಿಂಗ್ನ ಕಂಡಿದೆ. ಸೊ ನಿಫ್ಟಿಗೆ ಆಪ್ಷನ್ ಚೈನ್ ಪ್ರಕಾರ ರೆಸಿಸ್ಟೆನ್ಸು 25,500 ಇದೆ. ಸೊ ನಿಫ್ಟಿ ನಮಗೆ 25,500 ಮೇಲೆ ಓಪನ್ ಆಗಿ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ಆ 15 ಮಿನಿಟ್ಸ್ ಮೇಲೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮು ಇಲ್ಲಿ ಪ್ರೀವಿಯಸ್
ರೆಸಿಸ್ಟೆನ್ಸ್ಗಳನ್ನೆಲ್ಲ ಕ್ರಾಸ್ ಆಗ್ತಾ ನನ್ನ ಪ್ರಕಾರ ಈ ಹೈವರಿಗೆ ಇದು ಬಂದು 25,668 ಇದೆ. ಸೊ 25,650, 25,670 ಮೊದಲನೇ ಟಾರ್ಗೆಟ್ ಆಗುತ್ತೆ. ಅಲ್ಲಿಂದ 25,800 ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಇನ್ನು ಡಿಪ್ ಅಂತ ಬಂದ್ರೆ ನಾವು 25,400 ವರೆಗೆ ಸಪೋರ್ಟ್ ಅಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ನಿಫ್ಟಿ ಏನಾದ್ರು 25,380 ಕೆಳಗಡೆ ಬಂದ್ರೆ ನಾವು ಲಾಂಗ್ ಸೈಡ್ ಇಂದ ಹೊರಗಡೆ ಬರೋಣ, ಹಾಗೂ ಪುಟ್ ಸೈಡ್ ಪೊಸಿಷನ್ ತಗೊಳ್ಳೋದು ಬೇಡ. ಅಗೇನ್ ನಿಫ್ಟಿ ಇಲ್ಲಿಂದ ರಿಕವರಿ ಕಂಡು ದಿನದ ಹೈನ ಕ್ರಾಸ್ ಆದ್ರೆ ಮಾತ್ರನೇ ನೆಕ್ಸ್ಟ್ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಇನ್ನು ನಿಫ್ಟಿನ ಬಿಟ್ರೆ ಬ್ಯಾಂಕ್ ನಿಫ್ಟಿ ಪೊಸಿಷನ್ಸ್ ನಾವು ಸದ್ಯಕ್ಕೆ ನೋಡ್ತಾ ಇಲ್ಲ. ಈವನ್ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಪೊಸಿಷನ್ಸ್ ಸದ್ಯಕ್ಕೆ ನೋಡ್ತಾ ಇಲ್ಲ. ನಾವು ಸೆನ್ಸೆಕ್ಸ್ಗೆ ಬಂದ್ರೆ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಇಲ್ಲಿ ನಾವು ಬಹಳ ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ಬೇಕಾಗತ್ತೆ. ಆದಷ್ಟು ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ನ ಅವಾಯ್ಡ್ ಮಾಡಿ ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳಿ. ಸೆನ್ಸೆಕ್ಸ್ ಏನಾದ್ರು ಇದ್ರೆ ನೀವೇನಾದ್ರು ಫಸ್ಟ್ ಹಾಫ್ ಅಲ್ಲಿ ಪ್ರಾಫಿಟ್ ನ ಮಾಡಿದ್ರೆ ಆ ಪ್ರಾಫಿಟ್ ಅಲ್ಲಿ ಸಮ್ ಪೋರ್ಷನ್ ಆಫ್ ಅಮೌಂಟ್ ಇಂದ ಹೀರೋ ಜೀರೋ ಕಾಲ್ ಟೈಪ್ ಆಫ್ ಪೊಸಿಷನ್ಸ್ ನ ನೀವು ಸೆನ್ಸೆಕ್ಸ್ ಅಲ್ಲಿ ಪ್ಲಾನ್ ಮಾಡ್ಬೋದು. ಸೊ ಸೆನ್ಸೆಕ್ಸ್ ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ 83,500 ಅದ್ರ ಮೇಲೆ ಸೆನ್ಸೆಕ್ಸ್ ಸಸ್ಟೈನ್ ಆಯ್ತು ಅಂತಂದ್ರೆ ಟುವರ್ಡ್ಸ್ 84,000 ಕಡೆ ಹೋಗುತ್ತೆ. ಸೊ ದಿನದ ಕೊನೆಯಲ್ಲಿ ಆಫ್ಟರ್ 2 PM 84,000 ಮೇಲೆ ಸಸ್ಟೈನ್ ಆಗಿತ್ತು ಅಂತಂದ್ರೆ ಅಲ್ಲಿಂದ ಇನ್ನಷ್ಟು ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಇದು ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಕೆಳಗಡೆ ಬಂದ್ರೆ ಕೆಳಗಡೆ 83,000 ಹತ್ರ ನಾವು ಸಪೋರ್ಟ್ ನೋಡಿದೀವಿ ಆಪ್ಷನ್ ಚೇರ್ ಪ್ರಕಾರ. ಸೊ 83,000 ಅಥವಾ 82,800 ಇಂದ 83,000 ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಆಗ್ತಾ ಇದ್ರೆ ಅಲ್ಲಿ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಈವನ್ ಸೆನ್ಸೆಕ್ಸ್ ಅಲ್ಲಿ ಕೂಡ ಸದ್ಯಕ್ಕೆ ನಾವು ಮಂಗಳವಾರ ದಿನ ಕೂಡ ಯಾವುದೇ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡಲ್ಲ. ಸೊ ಈ ರೀತಿ ನಾವು ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಮಾತ್ರನೇ ಮಂಗಳವಾರದ ದಿನ 8 ಜುಲೈ ಟ್ರೇಡಿಂಗ್ ಮಾಡಕ್ಕೆ ನೋಡೋಣ. ಇವುಗಳನ್ನು ಬಿಟ್ಟು ಏನಾದ್ರು F&O ಸ್ಟಾಕ್ ಗಳ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೇನೆ. ಅದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ಸುತ್ತೆ ಅಲ್ಲಿ ಶೇರ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.